ವಿರಾಟ್ ಅವ್ರೆ, ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡಿ. ಅಕ್ಕನ ಬಗ್ಗೆ ಏನೂ ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡ್ಲಿ? ಅಕ್ಕ ಮಗುನ್ ಬಿಟ್ಟು ಇಷ್ಟೊತ್ತು ಎಲ್ಲಿ ಹೋಗಕ್ ಸಾಧ್ಯ? ಅಯ್ಯೋ ದೇವ್ರೆ, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ. ಯಾರನ್ನ ಸಹಾಯ ಕೇಳಲಿ? ಭವಾನಿ ಮನೆಗೆ ಬಂದಿಲ್ಲ ಅಂತ ಹೇಗೆ ಕೇಳ್ಕೊಳ್ಳೋದು? ನಾನ್ ಫೋನ್ ಮಾಡಿದ್ರೆ ಸಿಂಧು ಜೊತೆಲಿ ಯಾರು ಇದ್ದೇ ಇರ್ತಾರೆ. ಇಂಥ ಕಷ್ಟದ ಸಮಯದಲ್ಲಿ ನನ್ನ ಕೈ ಹಿಡ್ದವ್ರು, ನನ್ನ ನೆರಳಕ್ಕಾದವ್ರು ನನ್ನ ಡ್ಯಾಡ್. ಅವರಿಗೆ ವಿಷಯ ಹೇಳಿದ್ರೆ ಕೊನೆ ಪಕ್ಷ ನನಗ್ ಧೈರ್ಯನಾದ್ರೂ ತುಂಬ್ತಾರೆ. ಈಗಲೇ ಇಲ್ಲ ಆಗ್ತಿರೋದನ್ನ ಡ್ಯಾಡ್ಗೆ ಹೇಳ್ಬೇಕು. ಸಿಂಧು ಭವಾನಿ ಇಲ್ಲದೆ ಎಷ್ಟು ಸಂಕಟ ಪಡ್ತಿರ್ಬೋದು, ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ. ನಾನು ಈಗಲೇ ಸಿಂಧು ಫೋನ್ ಮಾಡಿ ಏನಾಗಿದೆ ಅಂತ ತಿಳ್ಕೋಬೇಕು. ಸಿಂಧು, ಡ್ಯಾಡ್ ಹೇಗಿದ್ದೀಮ್ಮ? ಗೊತ್ತಿಲ್ಲ. ಆಡ್ಬೇಡಮ್ಮ, ನನಗೆ ವಿಷಯ ಗೊತ್ತಾಯ್ತು. ಭವಾನಿ ಮನೆಗೆ ಬಂದ್ಲ? ಇಲ್ಲ ಡ್ಯಾಡ್, ಅವಳು ಎಲ್ಲಿದ್ದಾಳೆ ಅಂತಾನೂ ಗೊತ್ತಾಗ್ತಿಲ್ಲ. ನನಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ಎಲ್ರೂ ನನ್ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ಬೇರೆಯವ್ರ ಬಗ್ಗೆ ಚಿಂತೆ ಬಿಡಮ್ಮ. ಅಲ್ಲ, ಭವಾನಿ ಯಾಕೆ ಹೀಗೆ ಮಾಡಿದ್ಲು? ಅವಳಿಗೂ ವಸುಂಧರಾ ಅವ್ರಿಗೂ ಏನಾರು ತೊಂದ್ರೆ, ತಕರಾರು? ಇಲ್ಲ, ಅಕ್ಕ ಮತ್ತೆ ವಸುಂಧರಾ ಮೇಡಮ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಭಿನ್ನಾಭಿಪ್ರಾಯ ಇರೋದು ನನಗೆ ಮತ್ತೆ ಅಕ್ಕಂಗೆ. ಅಕ್ಕಂಗೆ ನನಗೆ ವಸುಂಧರಾ ಮೇಡಮ್ಗೆ ಮಗು ಜ್ವರ ಜಾಸ್ತಿ ಆಗ್ತಿದೆ. ಅದಕ್ಕೆ ನಾನು ಹೇಳ್ತಿರೋದು, ಬೇಗ ಹಾಸ್ಪಿಟಲ್ ಹೊರಡಿ. ಅಥವಾ ನಿಧಾನವಾಗಿ ಮಾತಾಡೋಣ. ಈಗಷ್ಟೇ ಮಗುನ ಹಾಸ್ಪಿಟಲ್ ನಿನ್ನಿಂದನೇ ಕಡೆ ಇಷ್ಟೆಲ್ಲ ಆಗಿದ್ದು. ನಾನು ಆಚೆ ಹೋಗ್ತೀನಿ ಅಂತ ನೀನ್ ಅಥರ್ವನ್ ಕಿವಿ ತುಂಬ್ತಾ ಇರೋದು. ನಾನು ಆಚೆ ಹೋದ್ರೆ ನಿನಗ್ ಯಾಕೆ ಹೊಟ್ಟೆ ಕಿಚ್ಚು? ಮಗನ್ ನೋಡ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು ಅಷ್ಟೇ. ಅಕ್ಕ, ನಾನ್ ಯಾಕೆ ಹಾಗ ಅನ್ಕೊಳ್ಳಿ? ಯಾಕೆ ಅಂದ್ರೆ ನಾನು ಹೊರಗಡೆ ಹೋಗಿ ಕೆಲ್ಸ ಮಾಡಿ ಮುಂದುವರೆದ್ ಬಿಟ್ರೆ ನಿನ್ಗಿಂತ ಮುಂದೆ ಹೋಗ್ಬಿಟ್ರೆ ಅನ್ನೋ ಹೊಟ್ಟೆ ಅವ್ರಿ ನಿನಗೆ. ಅದಕ್ಕೆ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕೇಳ. ನನ್ನ ಅಕ್ಕನ ಮಧ್ಯದಲ್ಲಿ ಜಗಳ ತರೋದೇ ನಿಮ್ಮ ಉದ್ದೇಶ? ಫುಡ್ ಪ್ರಾಡಕ್ಟ್ ಜವಾಬ್ದಾರಿ ಮತ್ತು ಕಂಪ್ಲೀಟ್ ಇನ್ಚಾರ್ಜ್ ಈ ಮನೆ ದೊಡ್ಡ ಸೊಸೆ ಭವಾನಿ ಅಥರ್ವ ರಾಜ್ ಬಹದ್ದೂರ್ ಅವ್ರಿಗೆ ಕೊಟ್ಟಿದೆ. ಅಕ್ಕ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಅಲ್ಲಿ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ಶಿಕ್ಷೆನೇ ಆಗುತ್ತೆ ಕಣೆ. ನಿನಗಿನ್ನೂ ಸ್ವಲ್ಪ ಅನುಭವ ಬೇಕು. ಅದೇನ್ ಮಾಡ್ತೀಯೋ ಮಾಡು ಭವಾನಿ, ಆದ್ರೆ ಬ್ಲೇಮ್ ಮಾತ್ರ ನನ್ನ ತಲೆಗೆ ತರಬೇಡಿ. ಈಗ ಹೇಳಿ ಡ್ಯಾಡ್, ನನ್ನ ಅಕ್ಕಂಗೆ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಖಂಡಿತ ತಪ್ಪಿಲ್ಲಮ್ಮ. ಭವಾನಿ ದಿಕ್ ತಪ್ಪಿದಾಳಷ್ಟೇ. ಹೌದು ಡ್ಯಾಡ್, ನನ್ನ ಅಕ್ಕಂಗೆ ಎಷ್ಟೇ ಹೇಳಿದ್ರು ಅವಳು ಅರ್ಥ ಮಾಡ್ಕೋತಾ ಇಲ್ಲ. ಅವಳು ಮುಂದುವರಿಯೋದು ನನಗಿಷ್ಟನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾಳೆ. ಸಿಂಧು, ನೀ ಹೇಳೋದೆಲ್ಲ ಕೇಳಿದ್ರೆ ಇದು ಆಕಸ್ಮಿಕ ಅಲ್ಲ, ಎಲ್ಲ ನಿನ್ ವಿರೋಧವಾಗಿ ಪ್ಲಾನ್ ಮಾಡಿದ್ದಾರೆ. ನೀನೇನು ಯೋಚನೆ ಮಾಡಬೇಡಮ್ಮ. ಭವಾನಿ ಹುಡುಕೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ಸ್ ಡ್ಯಾಡ್. ಅಲ್ಲಮ್ಮ, ತಂದೆಗೆ ಯಾರು ಥ್ಯಾಂಕ್ಸ್ ಹೇಳ್ತಾರ? ಇಷ್ಟೆಲ್ಲ ಆದ್ಮೇಲೂ ನನ್ನನ್ನ ಮಗಳು ಅಂತ ಅನ್ಕೋತಿದ್ದೀರಲ್ಲ. ಅವತ್ತು ನನ್ನ ಬಗ್ಗೆ ನೀನ್ ಮಾತಾಡಿದ್ದೆಲ್ಲ, ಆ ಮಾತು ನೀನಾಡಿದ್ದಲ್ಲಮ್ಮ, ಅದು ಯಾರು ಮಾತಾಡಿಸಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು.